ಬುದ್ಧಿಮಾಂದ್ಯರ ವಸತಿ ಶಾಲೆ ಸುತ್ತ ಬರೀ ಗಲೀಜು ವಾಸ್ತೆ. ಕಟ್ಟಡದ ಸುತ್ತಲೂ ಇವೆ ತಿಪ್ಪೆ ಗುಂಡಿಗಳು. ಕ್ಲೀನ್ ಮಾಡಿಸದೆ ನಗರಸಭೆ ನಿರ್ಲಕ್ಷ್ಯ. ಮಕ್ಕಳಿಗೆ ಕಸದ ಕಂಟಕದ ಸುದ್ದಿ ಇದು. ಬುದ್ಧಿಮಾಂದ್ಯ ಅನುಪಾಲನಾ ಕೇಂದ್ರವು ಯಾರು ಜನ ನಿಂತುಕೊಳ್ಳಾರ್ದಂತ ಒಂದು ಪರಿಸ್ಥಿತಿ, ಮೂಗು ಮುಚ್ಚಿಕೊಂಡು ನಿಂದಿರಬೇಕು. ವಲಸಾಟ ಜಾಸ್ತಿ ಇದೆ. ಇರೋದ ಅವರು ಬುದ್ಧಿಮಾಂದ್ಯ ನಿರಸ್ತ ಮಕ್ಕಳು ಸರ್. ಅದರಲ್ಲಿ ಏನು ಮುಟ್ತಾರ ಏನಿಲ್ಲ ಗೊತ್ತಿಲ್ಲ. ಬುದ್ಧಿಮಾಂದ್ಯರ ಮಕ್ಕಳ ವಸತಿ ಶಾಲೆ ಸುತ್ತ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಅನುಪಾಲನಾ ಕೇಂದ್ರದ ಸುತ್ತಲೂ ಗಲೀಜಿದೆ. ಪರಿಣಾಮ ದುರ್ವಾಸನೆ ಬರ್ತಾ ಇದೆ. ಕೊಪ್ಪಳ ನಗರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಸ್ಥಳೀಯರು ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಬುದ್ಧಿಮಾಂದ್ಯರ ವಸತಿ ಶಾಲೆ ಸುತ್ತಮುತ್ತ ಪರಿಸರ ಹೆಂಗಿದೆ, ಇನ್ನು ನಗರಸಭೆ ಯಾವ ತರ ನಿರ್ಲಕ್ಷ್ಯ ಮಾಡಿದೆ ಅನ್ನೋ ಕುರಿತಂತೆ ಒಂದು ವರದಿ ಇದೆ, ಅದನ್ನು ನೋಡಿ. ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಇದೆಂತಹ ಅವ್ಯವಸ್ಥೆ. ಅನುಪಾಲನಾ ಕೇಂದ್ರದ ಸುತ್ತಮುತ್ತ ಗಲೀಜು, ದುರ್ವಾಸನೆ. ಕೆಲವರು ಹುಟ್ಟಿನಿಂದಲೇ ಲೋಕಜ್ಞಾನ ಅರಿಯದೆ ಬುದ್ಧಿಮಾಂದ್ಯರಾಗಿರ್ತಾರೆ. ಬುದ್ಧಿಮಾಂದ್ಯ ವಿಶೇಷ ಚೇತನರಿಗೆ ಕೆಲವು ಪಾಲಕರು ಯಾವುದೋ ಕಾರಣಕ್ಕೆ ಅವರನ್ನ ದೂರ ಮಾಡಿರ್ತಾರೆ. ಪೋಷಕರು ಇಲ್ಲದೆ ಬೀದಿಗೆ ಬಿದ್ದಿರೋ ವಿಶೇಷ ಚೇತನರ ಆರೈಕೆಗಾಗಿ ಕೊಪ್ಪಳದಲ್ಲಿ ಬುದ್ಧಿಮಾಂದ್ಯ ಆರೈಕೆಯ ಅನುಪಾಲನಾ ಕೇಂದ್ರವಿದೆ. ಈ ಕೇಂದ್ರವು ಕೊಪ್ಪಳ ನಗರದ ಅಂಚೆ ಕಚೇರಿಯ ಹಿಂಭಾಗದಲ್ಲಿದೆ. ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಿಂದ ಕಟ್ಟಡ ನಿರ್ಮಾಣವಾಗಿದೆ. ಈ ಕಟ್ಟಡದಲ್ಲಿ 3 ವರ್ಷಗಳಿಂದ ಸುಮಾರು 20 ಬುದ್ಧಿಮಾಂದ್ಯರಿದ್ದಾರೆ. ಈ ಪುನರ್ವಸತಿ ಕೇಂದ್ರಕ್ಕೆ ಬರಲು ಮೂಗು ಮುಚ್ಚಿಕೊಂಡೇ ಬರಬೇಕು. ಯಾಕಂದ್ರೆ ಇಲ್ಲೊಂದು ಸಾರ್ವಜನಿಕ ಶೌಚಾಲಯವಿದ್ದು ಅದನ್ನು ತೆರವುಗೊಳಿಸಬೇಕು. ಕಟ್ಟಡದ ಸುತ್ತಲೂ ತಿಪ್ಪೆ ಗುಂಡಿಗಳಿವೆ. ಇಲ್ಲಿರೋ ಬುದ್ಧಿಮಾಂದ್ಯರಿಗೆ ರೋಗ ರುಜಿನ ಬರುವಂತಹ ಪರಿಸರ ಇದೆ. ಈ ಬಗ್ಗೆ ಕೊಪ್ಪಳ ನಗರಸಭೆಗೆ ಅನೇಕ ಬಾರಿ ಪತ್ರ ಬರೆದರೂ ಪ್ರಯೋಜನವಾಗಿಲ್ಲ ಅಂತಾರೆ ಅನುಪಾಲನಾ ಕೇಂದ್ರದ ಮೇಲ್ವಿಚಾರಕ. ಅನುಪಾಲಕ ಸುತ್ತಮುತ್ತ ಒಂದು ಸಾರ್ವಜನಿಕ ಸ್ಥಳವಾಗಿದ್ದು ಅಲ್ಲಿ ಗಲೀಜು ಮತ್ತು ಚರಂಡಿ, ಆಮೇಲೆ ಮೂತ್ರ ವಿಸರ್ಜನೆ, ಮತ್ತು ನಗರಸಭೆ ಪ್ರತಿ ತಿಂಗಳು ಕೂಡ ನಾವು ಲೆಟರ್ ಕೊಟ್ಟು ಸ್ವಚ್ಛ ಮಾಡುವಂಥ ಕೆಲಸ ಮಾಡ್ತೀವಿ. ನಗರಸಭೆಯವರು ಕೂಡ ದಿನ ಬರಬೇಕಂತ ನಾವು ಕೇಳ್ತೀವಿ ಸರ್, ಆದರೆ ನಿಯಮದ ಪ್ರಕಾರ ನಮಗೆ ಬರೋಕ್ಕಾಗಲ್ಲ, ಸಭೆಯಲ್ಲಿ ಬೇರೆ ಕಡೆ ಎಲ್ಲ ಮಾಡಬೇಕಲ್ಲ ಅಂತೇಳಿ ಅಂತಾರೆ. ಒಂದು ಗೇಟ್ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಸಾರ್ವಜನಿಕರು ಎಚ್ಚೆತ್ತುಕೊಂಡ್ರೆ ಅದು ಗಲೀಜನ್ನು ನಾವು ತಡೆಗಟ್ಟಬಹುದು. ಲೋಕದ ಜ್ಞಾನ ಇಲ್ಲದ ವಿಕಲಚೇತನರು ವಾಸಿಸುವ ಸ್ಥಳ ಶುಚಿತ್ವದಿಂದ ಕೂಡಿರಬೇಕು. ಮೊದಲೇ ಅವರಲ್ಲಿ ಒಂದಿಷ್ಟು ಶುಚಿತ್ವ ಇರುವುದಿಲ್ಲ. ಈ ಮಧ್ಯೆ ಸುತ್ತಲಿನ ಪ್ರದೇಶವೂ ಕೊಳಚೆಯಿಂದ ಕೂಡಿದೆ. ನಗರಸಭೆ, ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕ್ರಮ ವಹಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ವಲಸಾಟ ಜಾಸ್ತಿ ಇದೆ. ದಯವಿಟ್ಟು ಅದನ್ನ ಮಾನ್ಯ ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಹರಿಸಿ ಅದನ್ನು ಸ್ವಚ್ಛತೆ ಮಾಡಿಕೊಡ್ಬೇಕು. ಒಂದು ಇಲ್ಲ ಅದನ್ನು ಸ್ಥಳಾಂತರಿಸಬೇಕಾಗಿ ನಾವು ಅವರಲ್ಲಿ ಮನವಿ ಮಾಡ್ತಿದ್ವಿ ಸರ್. ಅಲ್ಲಿ ಯಾರು ಜನ ನಿಂತುಕೊಳ್ಳಾರ್ದಂತ ಒಂದು ಪರಿಸ್ಥಿತಿ, ಮೂಗು ಮುಚ್ಚಿಕೊಂಡು ನಿಂದಿರಬೇಕು. ಹೀಗಾಗಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೆಸಬೇಕಾದಂಥ ಈ ಒಂದು ಬುದ್ಧಿಮಾಂದ್ಯ ಅನುಪಾಲನಾ ಕೇಂದ್ರ ಏನಾಗಿದೆ ಅದು ಇದ್ದೂ ಇಲ್ಲದಂತಾಗಿದೆ. ಹೆಚ್ಚೆಯಲ್ಲಿ ಆ ಕೇಂದ್ರವನ್ನು ಇಟ್ಟು ಆ ಮಕ್ಕಳಿಗೆ ಮತ್ತೆ ಅನಾರೋಗ್ಯಕ್ಕೆ ಒಂದು ಈಡು ಮಾಡ್ತಾ ಇದ್ದಾರೆ. ಮತ್ತು ಜನ ಮಲ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ನಗರಸಭೆ ಅದನ್ನು ಸ್ವಚ್ಛವಾಗಿ ಶುಚಿತ್ವವಾಗಿಗೊಳಿಸಿ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮಳೆಗಾಲದಲ್ಲಿ ಪರಿಸರ ಸ್ವಚ್ಛತೆ ಇಲ್ಲದೆ ರೋಗ ರುಜಿನಗಳು ಬರಲಿವೆ. ಬುದ್ಧಿಮಾಂದ್ಯರು ವಾಸಿಸುವ ಸ್ಥಳ ಹಾಳು ಕೊಂಪೆಯಾಗಿದೆ. ಬುದ್ಧಿಮಾಂದ್ಯರಿಗೆ ಆರೋಗ್ಯ ಸಮಸ್ಯೆ ಎದುರಾದರೆ ಯಾರು ಹೊಣೆ ಅಂತ ಜನರು ಪ್ರಶ್ನಿಸುತ್ತಿದ್ದಾರೆ. ವಿಶೇಷ ಚೇತನರು, ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ನಗರಸಭೆ ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಇವಾಗ ಸಮಸ್ಯೆ ಏನು ಅಂತ ನಾವು ಟೆಲಿಕಾಸ್ಟ್ ಮಾಡಿ ತೋರಿಸಿದ್ವಿ. ಹಿಂಗೆ ಮುಂದುವರೆದ್ರೆ ಅದನ್ನ ಅಟ್ಲೀಸ್ಟ್ ಸ್ಥಳಾಂತರನಾದ್ರೂ ಮಾಡಿಕೊಡಿ, ಇಲ್ಲಂತೂ ಬದುಕಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಈಗ ನಗರಸಭೆ ಕ್ಲೀನ್ ಮಾಡಕ್ ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ಇಲ್ಲಿ ಲೆಟರ್ ಅಂತೂ ಕೊಡ್ತಾ ಇದಾರಂತೆ, ದಿನ ಬರಕ್ ಆಗದಿದ್ರು ಕೂಡ ವಾರಕ್ಕೊಂದ್ಸತಿ ಬಂದ್ರು ಕೂಡ ಆಗ್ತಿಲ್ಲ ಅಂತ. ಏನು ಉತ್ತರ ಕೊಡ್ತಾ ಇದಾರೆ ನಗರಸಭೆಯವರು? ಶರ್ಮಿತಾ, ಇದೇನು ಕೊಪ್ಪಳ ನಗರದಲ್ಲಿರುವಂತ ಒಂದು ಇಲ್ಲಿ ಮೊದಲಿದ್ದಲೂ ಅಲ್ಲಿ ತಿಪ್ಪೆಗುಂಡಿ ಆಗಿತ್ತು. ಆದ್ರೆ ಅಲ್ಲಿ ಈಗ ಏನು ಯುವಜನ ಮತ್ತು ಏನು ಹಿರಿಯ ನಾಗರಿಕರು ಮತ್ತು ವಿಕಲಚೇತನದ ಇಲಾಖೆಯಿಂದ ಒಂದು ಏನು ಪುನರ್ವಸತಿ ಕೇಂದ್ರ ಅಂದ್ರೆ ಬುದ್ಧಿಮಾಂದ್ಯರಿಗಾಗಿ ಇರುವಂತ ಇದು ರಾಜ್ಯದ ಬೇರೆ ಬೇರೆ ಮೂಲೆಯಲ್ಲಿರುವಂತ ಸುಮಾರು 20 ಜನರಿಗೆ ಇಲ್ಲಿ ಅಕಾಮಿಡೇಷನ್ ಮಾಡಕ್ಕೆ ಅವಕಾಶ ಇದೆ. ಈ 20ರಲ್ಲಿ ಈಗಾಗಲೇ ಒಟ್ಟು ಈಗ 17 ಜನ ಅಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಈಗ ಈ ಲೋಕದ ಜ್ಞಾನ ಇಲ್ಲ. ಆಮೇಲೆ ಎಲ್ಲ ಅಲ್ಲೇ ಒಂದಿಷ್ಟು ಅಶುಚಿತೆ ಇರುವಂತ, ಯಾಕಂದ್ರೆ ಸಹಜವಾಗಿ ಅವರಿಗೆ ಲೋಕ ಜ್ಞಾನ ಇಲ್ಲದೆ ಇರೋದು ಒಂದ್ ಕಡೆ ಆಗಿದೆ. ಇನ್ನೊಂದ್ ಕಡೆ ಅಂತ ಹೇಳಿದ್ರೆ ಅವರು
ಅಲ್ಲಿ ನಗರಸಭೆಯವರು ಅದನ್ನ ಸ್ವಚ್ಛ ಮಾಡಬೇಕು. ಜೊತೆಗೆ ಇಲ್ಲಿ ಶರಣಪ್ಪ, ಒಂದು ಕ್ಲಾರಿಫಿಕೇಶನ್, ಈ ಬಿಲ್ಡಿಂಗ್ ಆಗಿ ಎಷ್ಟು ವರ್ಷ ಆಯ್ತು? ಆ ಜಾಗನ ಮುಂಚೆ ಏನಾದ್ರೂ ಈ ಕಸದ ಡಂಪ್ ಯಾರ್ಡ್ ತರ ಯೂಸ್ ಮಾಡ್ತಾ ಇದ್ರಾ? ಅಲ್ಲಿ ಬಿಲ್ಡಿಂಗ್ ಕಟ್ಟಿರೋದಾ ಅಥವಾ ಬಿಲ್ಡಿಂಗ್ ಕಟ್ಟಿದ ಮೇಲೆ ಕಸ ತಂದು ಸುರಿತಾ ಇದ್ದಾರಾ? ಇಲ್ಲ, ಇದು ಈಗಾಗಲೇ ಕಳೆದ 3 ವರ್ಷಗಳಿಂದನೇ ಇಲ್ಲಿ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಾಣ ಆಗಿದೆ. 2 ವರ್ಷಕ್ಕಿಂತ ಮೊದಲು ಅಲ್ಲಿ ಒಂದು ತಿಪ್ಪೆ ಗುಂಡಿ ತರ ಇತ್ತು. ಆದ್ರೆ ಅದರ ನಂತರ ಇಲ್ಲಿ ಬೇರೆ ಬೇರೆ ಇಲಾಖೆ ಜೊತೆಗೆ ನಗರಸಭೆಯಲ್ಲಿ ಒಂದು ಶೌಚಾಲಯವನ್ನು, ಸಾರ್ವಜನಿಕ ಶೌಚಾಲಯ ಕಟ್ಟಿದೆ. ಅದನ್ನ ಇವು ಉಪಯೋಗ ಮಾಡ್ತಾ ಇಲ್ಲ. ಆದ್ರೆ ಸುತ್ತಲೇ ಇರುವಂತ ಪ್ರದೇಶದ ಜನ ಏನಿರ್ತಾರೆ ಅಲ್ಲಿ ಬಂದು ಆ ಕಸವನ್ನ ಹಾಕೊಂಡು ಹೋಗ್ತಾ ಇರೋದು ಒಂದ್ ಕಡೆ ಆಗಿದೆ. ಅದ್ರ ಜೊತೆಗೆ ನಗರಸಭೆ ಇಲ್ಲೊಂದು ಆ ಸ್ಥಳಾಂತರ ಅಥವಾ ಇಲಾಖೆಯವರಾದ್ರೂ ಅದನ್ನು ಸ್ಥಳಾಂತರಿಸಬೇಕು. ಒಂದು ಇಲ್ಲ ಅಂದ್ರೆ ಅಲ್ಲಿ ಒಂದು ಕಾಂಪೌಂಡ್ ಅನ್ನು ಕಟ್ಟಿಕೊಂಡು ಅಲ್ಲಿ ಯಾರು ಬಾರದೇ ಇರುವಂತೆ ನಡೆದು. ಮತ್ತು ಈಗ ಅದೇ ಆವರಣದಲ್ಲಿ ಒಂದು ಗ್ರಾಹಕರ ನ್ಯಾಯಾಲಯ ಮತ್ತು ಇನ್ನೊಂದು ಆಫೀಸ್ ಅನ್ನ ಈಗಾಗಲೇ ಅದು ಪ್ಲಾನ್ ಆಗಿದೆ, ಆದ್ರೆ ಇನ್ನೂ ಆರಂಭವಾಗಿಲ್ಲ. ಈ ಎಲ್ಲಾ ಕಾರಣಕ್ಕಾಗಿ ಇಲ್ಲಿ ಅವರು ಜನ ಹೇಳ್ತಾ ಇರೋದೇನೆಂದ್ರೆ ಇಲ್ಲಿ ಬೇಗನೆ ಅದು ಈಗೇನು ಬುದ್ಧಿಮಂದಿರ ಇದೆ ಮತ್ತು ಅವ್ರಿಗೆ ಮೊದಲೇ ಅನಾರೋಗ್ಯ ಇರುತ್ತೆ, ಅಂತ ಸಂದರ್ಭದಲ್ಲಿ ಇಂಥ ಶುಚಿತ್ವವನ್ನು ಕಾಪಾಡಬೇಕಾಗಿತ್ತು. ಆದ್ರೆ ಅವರು ಮೇಲಿಂದ ಮೇಲೆ ಇಲಾಖೆ ಅಲ್ಲೇನು ಅನುಪಾಲನಾ ಕೇಂದ್ರದ ಸಿಬ್ಬಂದಿ ಏನು ನಗರಸಭೆಗೆ ಒಂದು ಪತ್ರ ಕೊಟ್ಟಾಗ ಅವಾಗ ಬಂದು ಕ್ಲೀನ್ ಮಾಡ್ತಾರೆ. ಆದ್ರೆ ಕನಿಷ್ಠ 3 ದಿನ 4 ದಿನಕ್ಕಾದ್ರೂ ನಿಲ್ಲಿಸಬೇಕು. ಮತ್ತು ಜೊತೆಗೆ ಇಲ್ಲಿ ಯಾವುದೇ ಬೇರೆ ರೀತಿ ಇವ್ರು ಬಾರದೇ ಇರುವಂತ ಕ್ರಮ ಕೈಗೊಳ್ಬೇಕಾಗಿದ್ದು ತೀರಾ ಅವಶ್ಯಕ ಇರ್ತದೆ. ಆದ್ರೆ ಇದನ್ನ ಮಾಡದೇ ಇರುವಂತ ಕಾರಣಕ್ಕಾಗಿ ಇದಿಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತಾನು ಹೇಳ್ತಿದ್ದಾರೆ ಶರ್ಮಿತಾ. ಮತ್ತು ಈ ಕುರಿತು ನಗರಸಭೆಯವರು, ಅದು ನಗರಸಭೆಯವರು ಇಲ್ಲಿಗೆ ಸಿಬ್ಬಂದಿ ಕೊರತೆನೋ ಅಥವಾ ಅವ್ರ ನಿರ್ಲಕ್ಷ್ಯನೋ, ಒಟ್ಟಾರೆಯಾಗಿ ಇಲ್ಲಿ ಒಂದು ತಮ್ಮದೇ ಇಲಾಖೆ ಸರ್ಕಾರದ ಸಂಸ್ಥೆಯಲ್ಲೇ ಸ್ವಚ್ಛತೆ ಇಲ್ಲದೆ ಇರುವಂತ ಕಂಡು ಬರ್ತದೆ. ಈ ನಿಟ್ಟಿನಲ್ಲಿ ಮುಂದಾನವರು ಕ್ರಮ ಕೈಗೊಳ್ತಾರೆ ಕಾದು ನೋಡ್ಬೇಕಾಗಿದೆ ಶರ್ಮಿತಾ. ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಶರಣಪ್ಪ ಬಾಚಲಪುರ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಇವತ್ತು ಪ್ರಸಾರವಾದಂತಹ 2 ಸುದ್ದಿಯ ಫಾಲೋ ಅಪ್ ಅನ್ನು News 18 ಮಾಡುತ್ತೆ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.